ಕರ್ನಾಟಕ ರಾಜಕೀಯದಲ್ಲಿ ಸದ್ಯಕ್ಕೆ ಒಂದು ದೊಡ್ಡ ಚರ್ಚೆ ಭಾರಿ ಸದ್ದು ಮಾಡ್ತಾ ಇದೆ. ಅದೇನು ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರೋ ಲಿಂಗಾಯತ ಸಮುದಾಯದ ನಾಯಕರನ್ನ ಹಂತ ಹಂತವಾಗಿ ಸೈಡ್ಲೈನ್ ಮಾಡಲಾಗ್ತಾ ಇದೆಯಾ? ಲಿಂಗಾಯತ ನಾಯಕರ ಪ್ರಭಾವವನ್ನ ಕಮ್ಮಿ ಮಾಡಿ ಬ್ರಾಹ್ಮಣ ಸಮುದಾಯದ ನಾಯಕರನ್ನ ಅಧಿಕಾರಕ್ಕೆ ತರೋದಕ್ಕೆ ಸ್ವತಃ RSS ತೆರೆಮರೆಯಲ್ಲಿ ದೊಡ್ಡ ತಂತ್ರವನ್ನ ರೂಪಿಸ್ತಾ ಇದೆಯಾ? ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು, ಟಿಕೆಟ್ ಹಂಚಿಕೆಗಳು ಮತ್ತು ನಾಯಕತ್ವದ ಬದಲಾವಣೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಂತಹದ್ದೊಂದು ಅನುಮಾನ ಮೂಡುವುದು ಸಹಜ. ಒಂದು ಕಾಲದಲ್ಲಿ ಇಡೀ ಪಕ್ಷವನ್ನೇ ಮುನ್ನಡೆಸ್ತಾ ಇದ್ದ ಲಿಂಗಾಯತ ನಾಯಕರನ್ನ ಈಗ ಮೂಲೆಗುಂಪು ಮಾಡಲಾಗ್ತಾ ಇದೆಯಾ? ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ ಇದೆಯಾ? ಅಷ್ಟಕ್ಕೂ ತೆರೆಮರೆಯಲ್ಲಿ ನಡೀತಾ ಇರೋ ಆ ಅಸಲಿ ಆಟ ಆದ್ರೂ ಏನು? RSS ಮತ್ತು ಹೈಕಮಾಂಡ್ನ ಮಾಸ್ಟರ್ ಪ್ಲಾನ್ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಲಿಂಗಾಯತ ಸಮುದಾಯವು ದಶಕಗಳಿಂದ ಅತ್ಯಂತ ಪ್ರಭಾವಶಾಲಿ ಸಾಮಾಜಿಕ ಮತ್ತು ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದೆ. ರಾಜ್ಯದ ಜನಸಂಖ್ಯೆಯ ಸುಮಾರು 17% ಇರುವ ಈ ಪ್ರಬಲ ಭೂಮಾಲಿಕ ಸಮುದಾಯವು ಕರ್ನಾಟಕದ ಚುನಾವಣಾ ಫಲಿತಾಂಶಗಳನ್ನು ನಿರ್ಧರಿಸುವ ನಿರ್ಣಾಯಕ ಶಕ್ತಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ಬಿಜೆಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ RSSನ ಆಂತರಿಕ ವಲಯದಲ್ಲಿ ಲಿಂಗಾಯತ ಮುಖಂಡರನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಿ ಬ್ರಾಹ್ಮಣ ಸಮುದಾಯದ ನಾಯಕರನ್ನ ಅಧಿಕಾರಕ್ಕೆ ತರಲು RSS ಹೊಸ ರಾಜಕೀಯ ತಂತ್ರವನ್ನ ರೂಪಿಸಿದೆ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನವನ್ನೇ ಮೂಡಿಸಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಲಿಂಗಾಯತ ನಾಯಕರ ಪ್ರಭಾವವನ್ನ ಕುಗ್ಗಿಸುವ ಪ್ರಯತ್ನವು ಇತ್ತೀಚಿನದ್ದಲ್ಲ. ಇದು ದೀರ್ಘಕಾಲದಿಂದಲೂ ವ್ಯವಸ್ಥಿತವಾಗಿ ನಡೆಯುತ್ತಾ ಬಂದಿದೆ ಎಂದು ಸಾಕಷ್ಟು ಜನ ರಾಜಕೀಯ ವಿಶ್ಲೇಷಕರು ಪ್ರತಿಪಾದಿಸುತ್ತಾರೆ. ಈ ಹಿಂದೆ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದ ಹಿರಿಯ ಲಿಂಗಾಯತ ಮುಖಂಡರಾದ BB ಶಿವಪ್ಪ ಮತ್ತು ಬಸವರಾಜ್ ಪಾಟೀಲ್ ಸೇಡಂ ಅವರನ್ನ ಮೂಲೆಗುಂಪು ಮಾಡಲು ಇತರ ಲಿಂಗಾಯತ ನಾಯಕರನ್ನೇ ಧಾಳವಾಗಿ ಬಳಸಿಕೊಳ್ಳಲಾಯಿತು ಎಂಬ ಇತಿಹಾಸವಿದೆ. ಪ್ರಸ್ತುತ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ನೇತೃತ್ವದ ಬಣವು ಇದೇ ರೀತಿಯ ಕಾರ್ಯತಂತ್ರವನ್ನ ಮುಂದುವರಿಸ್ತಾ ಇದ್ದು, ಇದನ್ನ ವಿರೋಧ ಪಕ್ಷಗಳು ಮತ್ತು ಅಸಮಾಧಾನಿತ ಲಿಂಗಾಯತ ನಾಯಕರು ಟಾರ್ಗೆಟ್ ಲಿಂಗಾಯತ ಕಾರ್ಯಾಚರಣೆ ಎಂದು ಕರೀತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಅಧಿಕೃತ ಕಾರ್ಯಕ್ರಮದ ಗಣ್ಯರ ಪಟ್ಟಿಯಿಂದ ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಉದ್ದೇಶಪೂರ್ವಕವಾಗಿ ಕೈಬಿಟ್ಟಾಗ ಈ ಆತಂಕಗಳು ಬಹಿರಂಗಗೊಂಡವು. ಶೆಟ್ಟರ್ ಅವರ ಸ್ವಕ್ಷೇತ್ರದಲ್ಲೇ ನಡೆದ ಈ ಘಟನೆಯು RSS ಮತ್ತು BL ಸಂತೋಷ್ ಬಣದ ಲಿಂಗಾಯತ ವಿರೋಧಿ ನಿಲುವಿಗೆ ಸಾಕ್ಷಿ ಎಂದು ವ್ಯಾಖ್ಯಾನಿಸಲಾಯಿತು. ತದನಂತರ ಬೆಂಗಳೂರಿನಲ್ಲಿ BL ಸಂತೋಷ್ ನಡೆಸಿದ ಪ್ರಮುಖ ಪಕ್ಷದ ಸಭೆಯಿಂದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಮತ್ತು ಅಂದಿನ ರಾಜ್ಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಗೈರು ಹಾಜರಾಗಿದ್ದು ಬಿಜೆಪಿಯಲ್ಲಿ ತೀವ್ರ ಒಡಕನ್ನ ಮತ್ತು ಲಿಂಗಾಯತ ನಾಯಕರನ್ನ ಸಂಪೂರ್ಣವಾಗಿ ಬದಿಗೆ ಸರಿಸುವ ಸಂಚನ್ನ ದೃಢಪಡಿಸಿತು. ಇನ್ನು ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ MB ಪಾಟೀಲ್ ಅವರಂತಹ ನಾಯಕರು ಬಿಜೆಪಿಯು ಲಿಂಗಾಯತ ಸಮುದಾಯದ ಮೇಲೆ ದ್ವೇಷವನ್ನ ಸಾಧಿಸುತ್ತಿದೆ ಮತ್ತು BS ಯಡಿಯೂರಪ್ಪ, ಲಕ್ಷ್ಮಣ್ ಸವದಿ ಹಾಗೂ ಜಗದೀಶ್ ಶೆಟ್ಟರ್ ಅವರಂತಹ ಹಿರಿಯ ನಾಯಕರನ್ನ ತಮಗೆ ಬೇಕಾದಾಗ ಬಳಸಿಕೊಂಡು ನಂತರ ಕಸದಂತೆ ಬಿಸಾಡಿದೆ ಎಂದು ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹೈಕಮಾಂಡ್ ಟಿಕೆಟ್ ನಿರಾಕರಿಸಿದಾಗ ಈ ಅಸಮಾಧಾನ ಸ್ಫೋಟಗೊಂಡು ಇವರು ಕಾಂಗ್ರೆಸ್ ಸೇರುವಂತಾಯಿತು. ಇನ್ನು ಮತ್ತೊಂದು ಕಡೆ ಬಿಜೆಪಿಯ MLC ವಿಶ್ವನಾಥ್ ಅವರು RSS ಕೇವಲ ಶಾಸಕರನ್ನ ಬಯಸ್ತಾ ಇದೆಯೇ ಹೊರತು ಪ್ರಬಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ನಾಯಕರನ್ನ ಸಹಿಸುವುದಿಲ್ಲ ಎಂದು ಆರೋಪಿಸಿದ್ರು. ಇದಕ್ಕೆ ಎಕ್ಸಾಂಪಲ್ ಆಗಿ ಸಿದ್ದರಾಮಯ್ಯನವರ ವಿರುದ್ಧ ವರುಣ ಕ್ಷೇತ್ರದಲ್ಲಿ V ಸೋಮಣ್ಣ ಅವರನ್ನ ಮತ್ತು DK ಶಿವಕುಮಾರ್ ವಿರುದ್ಧ ಕನಕಪುರದಲ್ಲಿ R ಅಶೋಕ್ ಅವರಂತಹ ಪ್ರಭಾವಿ ನಾಯಕರನ್ನ ಕಠಿಣ ಕಣದಲ್ಲಿ ಬಲವಂತವಾಗಿ ನಿಲ್ಲಿಸಿ ಅವರ ರಾಜಕೀಯ ಅಸ್ತಿತ್ವವನ್ನೇ ಅಳಿಸಲು RSS ಹೈಕಮಾಂಡ್ ಯತ್ನಿಸಿತ್ತು ಎಂದು ವಿಶ್ವನಾಥ್ ವಿಶ್ಲೇಷಿಸಿದ್ದಾರೆ. ಸೋಮಣ್ಣ ಅವರನ್ನ ಸಿದ್ದರಾಮಯ್ಯನವರ ವಿರುದ್ಧ ವರುಣ ಕ್ಷೇತ್ರದಲ್ಲಿ ನಿಲ್ಲಿಸಿದಾಗ ಅಲ್ಲಿನ ಸ್ಥಳೀಯ ಲಿಂಗಾಯತರು ಮತ್ತು ಸುತ್ತೂರು ಮಠವು ಮೊದಲಿನಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಆಶೀರ್ವಾದವನ್ನ ಮತ ನೀಡುತ್ತಾ ಬಂದಿದ್ದನ್ನು ಹೈಕಮಾಂಡ್ ಪರಿಗಣಿಸಲೇ ಇಲ್ಲ. ಈ ನಾಯಕತ್ವದ ನಿರ್ವಾತದ ಬೆನ್ನಲ್ಲೇ ಬಿಜೆಪಿಯ ಲಿಂಗಾಯತ MLC ಪ್ರದೀಪ್ ಶೆಟ್ಟರ್ ಅವರು ಪಕ್ಷದಲ್ಲಿ ಲಿಂಗಾಯತರಿಗೆ ಧ್ವನಿಯೇ ಇಲ್ಲದಂತಾಗಿದ್ದು, V ಸೋಮಣ್ಣ, JC ಮಧುಸ್ವಾಮಿ, MP ರೇಣುಕಾಚಾರ್ಯ,
ಆನಂದ್ ಮುನೇನಕೊಪ್ಪ ಮುಂತಾದ ಪ್ರಮುಖ ಲಿಂಗಾಯತ ನಾಯಕರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರುವ ಆಪರೇಷನ್ ಹಸ್ತಕ್ಕೆ ಸಿದ್ಧರಾಗಿದ್ದಾರೆ ಎಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದರು. ಇನ್ನು ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಎಚ್.ಡಿ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರಲು ಆರ್ಎಸ್ಎಸ್ ಮತ್ತು ಬಿಜೆಪಿ ತೆರೆಮರೆಯಲ್ಲಿ ಕುತಂತ್ರವನ್ನ ಸಿದ್ಧತೆಯನ್ನ ನಡೆಸ್ತಾ ಇದೆ ಎಂದು ಆರೋಪಿಸುವ ಮೂಲಕ ಹೊಸ ವಿವಾದದ ಕಿಡಿಯನ್ನ ಹೊತ್ತಿಸಿದ್ರು. ಪ್ರಹ್ಲಾದ್ ಜೋಶಿಯವರು ದಕ್ಷಿಣ ಭಾರತದ ಸಾಂಪ್ರದಾಯಿಕ ಬ್ರಾಹ್ಮಣ ಸಂಸ್ಕೃತಿಗೆ ಸೇರಿದವರಲ್ಲ, ಬದಲಿಗೆ ಇತಿಹಾಸದಲ್ಲಿ ಶೃಂಗೇರಿ ಶಾರದಾ ಪೀಠವನ್ನು ಧ್ವಂಸಗೊಳಿಸಿದ ಮತ್ತು ಮಹಾತ್ಮ ಗಾಂಧೀಜಿಯವರ ಹತ್ಯೆಗೆ ಕಾರಣವಾದ ಸಿದ್ಧಾಂತ ಹೊಂದಿರುವ ಪೇಶ್ವೆ ಬ್ರಾಹ್ಮಣ ಪಂಗಡಕ್ಕೆ ಸೇರಿದವರು ಎಂದು ಕುಮಾರಸ್ವಾಮಿ ಗಂಭೀರ ಆರೋಪವನ್ನ ಮಾಡಿದ್ರು. ಈ ಪ್ರಕ್ರಿಯೆಯು ರಾಜ್ಯದಲ್ಲಿ ರಾಜಕೀಯದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗರ ಅಧಿಕಾರವನ್ನ ಕಿತ್ತುಕೊಂಡು ಬ್ರಾಹ್ಮಣ ಸಮುದಾಯಕ್ಕೆ ಹಸ್ತಾಂತರಿಸುವ ಆರ್ಎಸ್ಎಸ್ನ ಕುತಂತ್ರ ಬುದ್ಧಿಯ ಭಾಗವಾಗಿದೆ ಎಂದು ಇವರು ಪ್ರತಿಪಾದಿಸಿದರು. ಇನ್ನು ಸ್ನೇಹಿತರೆ, ರಾಜ್ಯದಲ್ಲಿ ಬ್ರಾಹ್ಮಣ ಮತ್ತು ಲಿಂಗಾಯತ ನಾಯಕತ್ವದ ನಡುವಿನ ಸಂಘರ್ಷವು 2024ರ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರದಲ್ಲಿ ಅತ್ಯಂತ ನೇರ ಹಾಗೂ ಸಂಘರ್ಷ ರೂಪವನ್ನ ಪಡೆಯಿತು. ಸತತ 4 ಬಾರಿ ಸಂಸದರಾಗಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಉಮೇದುವಾರಿಕೆಯನ್ನ ವಿರೋಧಿಸಿ ಶಿರಹಟ್ಟಿಯ ಫಕೀರ ಸಿದ್ದರಾಮ ಸಂಸ್ಥಾನದ ಶ್ರೀ ಜಗದ್ಗುರು ಫಕೀರ ಸ್ವಾಮೀಜಿಯವರು ಸಿಡಿದೆದ್ರು. ಹುಬ್ಬಳ್ಳಿಯ 3000 ಮಠದಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಸ್ವಾಮೀಜಿಗಳು ಪ್ರಹ್ಲಾದ್ ಜೋಶಿಯವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನ ಅತ್ಯಂತ ಕೀಳಾಗಿ ನಡೆಸಿಕೊಳ್ತಾ ಇದ್ದಾರೆ ಮತ್ತು ಪ್ರಭಾವಿ ಲಿಂಗಾಯತ ರಾಜಕೀಯ ನಾಯಕರನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಿದ್ದಾರೆ ಎಂದು ಆರೋಪಿಸಿ ಮಾರ್ಚ್ 31ರೊಳಗೆ ಅಭ್ಯರ್ಥಿ ಬದಲಾವಣೆಗೆ ಗಡುವನ್ನ ನೀಡಿದ್ರು. ಬಿಜೆಪಿ ಹೈಕಮಾಂಡ್ ಈ ಬೇಡಿಕೆಯನ್ನ ತಿರಸ್ಕರಿಸಿತು, ತಲೆ ಕೆಡಿಸಿಕೊಳ್ಳೇ ಇಲ್ಲ ಇದರ ಬಗ್ಗೆ. ಆಗ ಸ್ವಾಮೀಜಿಯವರು ಸ್ವತಃ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಈ ಬಂಡಾಯವನ್ನ ಹತ್ತಿಕ್ಕಲು ಬಿಜೆಪಿ ಹೈಕಮಾಂಡ್ ಅನೇಕ ಮಠಾಧೀಶರ ಮೇಲೆ ಒತ್ತಡವನ್ನ ಹೇರಿತ್ತು ಎಂಬ ಆಪಾದನೆಗಳು ಕೇಳಿಬಂದವು. ಎಕ್ಸಾಂಪಲ್ಗೆ ಧಾರವಾಡದ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮೊದಲು ಒಕ್ಕೂಟದ ನಿರ್ಧಾರವನ್ನ ಒಪ್ಪಿ ನಂತರ ವಿರೋಧಿಸಿ ಮರುದಿನ ಮತ್ತೆ ಒಪ್ಪಿಗೆ ನೀಡುವ ಮೂಲಕ ತೀವ್ರ ಆಂತರಿಕ ಒತ್ತಡವನ್ನ ತೋರ್ಪಡಿಸಿದರು. ಇನ್ನು ಸ್ನೇಹಿತರೆ, ಯಡಿಯೂರಪ್ಪನವರಿಗೆ ರಾಜೀನಾಮೆ ಕೊಡಿಸಿದ ನಂತರ ಭುಗಿಲೆದ್ದ ಬಣ ರಾಜಕೀಯವನ್ನ ಹತ್ತಿಕ್ಕಲು ಬಿಎಸ್ ಯಡಿಯೂರಪ್ಪನವರ ಮಗ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ನೀಡಲಾಯಿತು. ಆದರೆ ಆರ್ಎಸ್ಎಸ್ ಸಿದ್ಧಾಂತಕ್ಕೆ ಬದ್ಧರಾಗಿರುವ ಮತ್ತು ವಿಜೇಂದ್ರ ಅವರ ಕುಟುಂಬ ರಾಜಕಾರಣವನ್ನ ವಿರೋಧಿಸುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಬಣವು ತೀವ್ರ ಬಂಡಾಯವೇಳಿತು. ಇನ್ನು ಸ್ನೇಹಿತರೆ, ಈ ನಾಯಕತ್ವದ ಯುದ್ಧದ ಆಳದಲ್ಲಿ ಬಸವಣ್ಣನವರ ಜಾತಿ ರಹಿತ ಸಮಾನತೆಯ ತತ್ವಗಳಿಗೂ ಮತ್ತು ಆರ್ಎಸ್ಎಸ್ನ ಏಕೀಕೃತ ವೈದಿಕ ಹಿಂದುತ್ವಕ್ಕೂ ನಡುವಿನ ಐತಿಹಾಸಿಕ ಸಂಘರ್ಷ ಅಡಗಿದೆ. ವೀರಶೈವ ಸಿದ್ಧಾಂತವು ವೇದಗಳನ್ನು ಒಪ್ಪಿಕೊಂಡರೂ ಬ್ರಾಹ್ಮಣ್ಯಕ್ಕೆ ಹತ್ತಿರಾಗಿದ್ದರೆ, ಲಿಂಗಾಯತ ಸಿದ್ಧಾಂತವು ವೇದಗಳು, ಯಾಗಗಳು, ಯಜ್ಞಗಳು ಮತ್ತು ಜನ್ಮ ಆಧಾರಿತ ತಾರತಮ್ಯವನ್ನ ಸಂಪೂರ್ಣವಾಗಿ ತಿರಸ್ಕರಿಸುತ್ತದೆ. ಒಟ್ಟಾರೆಯಾಗಿ ಆರ್ಎಸ್ಎಸ್ ಲಿಂಗಾಯತರನ್ನ ಸೈಡ್ಲೈನ್ ಮಾಡಿ ಬ್ರಾಹ್ಮಣರನ್ನ ಅಧಿಕಾರಕ್ಕೆ ತಂದು ಮತ್ತದೇ ಅನಿಷ್ಟ ಪದ್ಧತಿಗಳನ್ನ, ಗುಲಾಮಗಿರಿಯನ್ನ ಜಾರಿಗೆ ತರೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಎಂದು ವಿರೋಧ ಪಕ್ಷಗಳು ಆರೋಪಿಸ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.